ಯೇಸು ತನ್ನ ಶಿಷ್ಯರೊಂದಿಗೆ ಹೋಗುತ್ತಿರುವಾಗ ರಸ್ತೆ ಬದಿಯಲ್ಲಿ ಕುರುಡನೊಬ್ಬನು ಭಿಕ್ಷೆ ಬೇಡುತ್ತಿದ್ದನು. ಯೇಸು ಪ್ರಭು ಆ ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದಾರೆ ಎಂದು ಕೇಳಿ ಗಟ್ಟಿಯಾಗಿ, ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿ ಹೇಳಿದನು. ಅಲ್ಲಿರುವ ಜನರು ಮೌನವಾಗಿರು ಎಂದು ಆತನಿಗೆ ಹೇಳಿದರು. ಆದರೆ ಕುರುಡನು ಇನ್ನೂ ಜೋರಾಗಿ, ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದನು. ಯೇಸು ಪ್ರಭು ನಿಂತು ಹೇಳಿದರು, ಅವನನ್ನು ಕರೆತನ್ನಿರಿ ಎಂದು. ಕುರುಡನು ತನ್ನ ಅಂಗಿಯನ್ನು ಬಿಸಾಕಿ ಯೇಸು ಪ್ರಭುವಿನ ಬಳಿಗೆ ಓಡಿ ಬಂದನು. ಯೇಸು ಪ್ರಭು ಕುರುಡನನ್ನು ಕಂಡು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂಬುದಾಗಿ ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಪ್ರಭು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ ಹೇಳಿದರು. ಕೂಡಲೇ ಆ ಕುರುಡನಿಗೆ ಕಣ್ಣು ಬಂದವು. ಯೇಸು ಪ್ರಭುವಿನ ಮೇಲೆ ನಂಬಿಕೆ ಇಟ್ಟ ಕುರುಡನು ದೃಷ್ಟಿಯನ್ನು ಹೊಂದಿದನು. ಈ ಘಟನೆ ನಮಗೆ ಯೇಸುವನ್ನು ಕರೆದಾಗ ಆತನು ನಮ್ಮ ಕರೆಯನ್ನು ಕೇಳುತ್ತಾರೆ ಎಂಬುದಾಗಿ ತಿಳಿಸುತ್ತದೆ. ನಾವು ವಿಶ್ವಾಸದಿಂದ ಯೇಸು ಪ್ರಭುವನ್ನು ನಂಬಿ ನಮ್ಮ ಕಷ್ಟಗಳನ್ನು, ಚಿಂತೆಗಳನ್ನು ನಾವು ಆತನಿಗೆ ತಿಳಿಯ ಹೇಳಿದಾಗ ಯೇಸು ಪ್ರಭು ನಮ್ಮನ್ನು ಆ ಕಷ್ಟದಿಂದ ಬಿಡಿಸುವವರಾಗಿದ್ದಾರೆ. ನಾವುಗಳು ಆತ್ಮಿಕ ಕುರುಡರಾಗಿದ್ದೇವೆ, ಕತ್ತಲೆಯಲ್ಲಿ ಜೀವಿಸುವವರಾಗಿದ್ದೇವೆ. ಯೇಸು ಪ್ರಭು ಒಬ್ಬರೇ ನಮ್ಮ ಆತ್ಮಿಕವಾದ ಕುರುಡುತನವನ್ನು ಬಿಡಿಸಿ ಬೆಳಕಿನೆಡೆಗೆ ನಡೆಸುವ ದೇವರಾಗಿದ್ದಾರೆ. ಪ್ರಿಯರೇ, ನಂಬಿಕೆಯಿಂದ ಯೇಸು ಪ್ರಭುವನ್ನು ಕೂಗಿಕರೆ, ನಿನ್ನ ಕೂಗಿಗೆ ಓಗೊಡುವ ಪ್ರಭುವು ನಿನ್ನನ್ನು ಆಶೀರ್ವದಿಸಲು ಸಿದ್ಧರಾಗಿದ್ದಾರೆ. ಕತ್ತಲೆಯಾಗಿರುವ ನಿನ್ನ ಹೃದಯದಲ್ಲಿ ಬೆಳಕು ಮೂಡಬೇಕಾದರೆ ಯೇಸುವಿನ ಹತ್ತಿರ ಬಾ. ಆತನನ್ನು ಕೂಗಿ ಮೊರೆ ಇಟ್ಟಾಗ ಬೆಳಕನ್ನು ಕಾಣುವೆ.